ನಮಸ್ಕಾರ ಸ್ನೇಹಿತರೆ, ಸ್ವಾಗತ ನಿಮ್ಗೆಲ್ಲರಿಗೂ ಬಾಯ್ಸ್ ಟಾಕ್ ಯೂಟ್ಯೂಬ್ ಚಾನೆಲ್ಗೆ. ಇವತ್ತಿನ ಕಥೆ ಸಾಮಾನ್ಯ ಕಥೆಯಲ್ಲ. ಇದು ದ್ರೋಹದ ಕಥೆ, ಇದು ಪ್ರತೀಕಾರದ ಕಥೆ, ಇದು ಒಬ್ಬ ಮನುಷ್ಯ ದೇವರನ್ನು ಕೂಡ ದೋಚುವ ಮಟ್ಟಕ್ಕೆ ಏರಿದ ಕಥೆ. ಒಬ್ಬ ಸೇವಕ, ಒಬ್ಬ ಬಲಿಯಾಡು, ಮತ್ತೆ ಅದೇ ವ್ಯಕ್ತಿ ಒಬ್ಬ ರಾಜನಾಗಿ ಹುಟ್ಟಿದ ಕಥೆ. ಇದು ಟೂಮ್ ಬ್ರೇಡರ್ ಕಿಂಗ್ ಎಪಿಸೋಡ್ 1. ಕಥೆ ಆರಂಭವಾಗಲಿ. ಇದು 2040ನೇ ವರ್ಷ. ಇಡೀ ಜಗತ್ತೇ ಬದಲಾಗಿದೆ. ಭೂಮಿಯ ಹಲವೆಡೆ ಏಕಾಏಕಿ ಕಾಣಿಸಿಕೊಂಡಿವೆ ಗಾಡ್ಸ್ ಟೂಮ್ಸ್, ದೇವರ ಸಮಾಧಿಗಳು. ಈ ಸಮಾಧಿಗಳ ಒಳಗೆ ಇವೆ ಅದ್ಭುತ ಶಕ್ತಿಯ ರೆಲಿಕ್ಸ್. ಈ ರೆಲಿಕ್ಸ್ ಯಾರ ಕೈಗೆ ಸಿಕ್ಕಿತೋ ಅವನೇ ದೇವರು, ಅವನೇ ರಾಜ. ಸರ್ಕಾರಗಳ ಶಕ್ತಿ ಕುಸಿದಿತು, ಸಾಮಾನ್ಯ ಜನರು ಗುಲಾಮರಾದರು. ಜಗತ್ತು ಕೆಲವೇ ಜನರ ಕೈಯಲ್ಲಿ ಸಿಲುಕಿತು. ಆ ಜನರಲ್ಲಿ ಒಬ್ಬನು ಚೇರ್ಮನ್ ಕ್ವಾನ್ ಟೆ ಜೂನ್, ಟಿಕೆಬಿಎಂ ಕಂಪನಿಯ ನಿರ್ದಯ ನಾಯಕ. ಮತ್ತು ಅವನ ಬಲಗೈ, ಅವನ ನೆರಳು, ಅವನ ಅಸ್ತ್ರ ಸೆಯೋ ಜೂ ಕ್ವಾನ್. 10 ವರ್ಷಗಳ ಕಾಲ ಅವನು ದೇವರ ಸಮಾಧಿಗಳಿಗೆ ನುಗ್ಗಿದ, ಮರಣವನ್ನು ಎದುರಿಸಿದ, ಅಸಂಖ್ಯ ರೆಲಿಕ್ಸ್ ತಂದಿಟ್ಟ. ಅವನೇ ಜಗತ್ತಿನ ಅತ್ಯುತ್ತಮ ಟೂಮ್ ರೇಡರ್. ಆದರೆ ಈ ಜಗತ್ತಿನಲ್ಲಿ ಅತಿಯಾದ ಶಕ್ತಿ, ಅತಿಯಾದ ನಿಷ್ಠೆ ಎರಡೂ ಅಪಾಯಕರ. ಒಂದು ದಿನ ಕತ್ತಲೆಯ ಸಮಾಧಿಯ ಒಳಗೆ ಸೆಯೋ ಜೂ ಕ್ವಾನ್ ರಕ್ತದಲ್ಲಿ ಮನಗಿದ್ದಾನೆ. ಎಲುಬುಗಳು ಮುರಿದಿವೆ, ಉಸಿರಾಟ ಕಷ್ಟವಾಗಿದೆ, ಬಾಯಿಂದ ರಕ್ತ ಹರಿಯುತ್ತಿದೆ. ಅವನು ಅರ್ಥ ಮಾಡಿಕೊಂಡ, ಇದು ಅಪಘಾತ ಅಲ್ಲ, ಇದು ದಾಳಿ, ಇದು ದ್ರೋಹ. ಅವನ ತಂಡ ಒಬ್ಬೊಬ್ಬರಾಗಿ ಸತ್ತಿದ್ದಾರೆ. ಏಕೆಂದರೆ ಚೇರ್ಮನ್ ಕ್ವಾನ್ಗೆ ಭಯವಾಯಿತು. ಈ ಸೇವಕ ಒಂದು ದಿನ ರಾಜನನ್ನೇ ಉರುಳಿಸಬಹುದು ಎಂಬ ಭಯ. ಹಾಗಾಗಿ ಹಾವೊಂದು ತನ್ನ ಬಾಲ ಕತ್ತರಿಸುವಂತೆ ಚೇರ್ಮನ್ ಜೂಹೋನ್ ಮತ್ತು ಅವನ ತಂಡವನ್ನು ಬಲಿ ಕೊಟ್ಟ. ಈ ಜಗತ್ತು ನಿಷ್ಠೆಗೆ ಬೆಲೆ ಕೊಡೋದಿಲ್ಲ. ಜೂಹೋನ್ ಕಣ್ಣು ಮುಚ್ಚುತ್ತಾನೆ. ಆ ಕ್ಷಣದಲ್ಲಿ ಒಂದು ಕಪ್ಪು ಕಾಗೆ ಅವನ ಮುಂದೆ ಕಾಣಿಸ್ಕೊಳ್ತದೆ. ಅದು ಸಾಮಾನ್ಯ ಕಾಗೆ ಅಲ್ಲ, ಅದು ರೆಲಿಕ್ ಆಫ್ ದಿ ಅಬಿಸ್. ಅದು ಮಾತಾಡ್ತದೆ. ನಿನಗೆ ಬದುಕಬೇಕಾ ಅಥವಾ ಇಲ್ಲೇ ಸಾಯ್ಬೇಕಾ? ನೀನು ಬದುಕಬೇಕು ಅಂದ್ರೆ ಈ ಬಾರಿ ಎಲ್ಲ ರೆಲಿಕ್ಸ್ ನಿನ್ನದಾಗಬೇಕು. ಯಾರಿಗೂ ಸೇವಕ ಆಗಬೇಡ, ನೀನೇ ಮಾಲೀಕ ಆಗು. ಕೊನೆಯ ಉಸಿರು ಎಳೆಯುತ್ತಾ ಜೂಹೋನ್ ಒಪ್ತಾನೆ. ಅಷ್ಟರಲ್ಲಿ ಜಗತ್ತು ತಿರುಗುತ್ತದೆ, ಕಾಲ ಹಿಂದುಳಿತದೆ ಮತ್ತು ಅವನು ಕಣ್ಣು ತೆಗೆಯುತ್ತಾನೆ. 2040 ಅಲ್ಲ, ಇದು 2025. ಗಾಡ್ ಸ್ಟೋಮ್ಸ್ ಇನ್ನೂ ಬಂದಿಲ್ಲ, ರೆಲಿಕ್ಸ್ ಯಾರಿಗೂ ಸಿಕ್ಕಿಲ್ಲ. ಚೇರ್ಮನ್ ಕ್ವಾನ್ ಇನ್ನೂ ಸಾಮಾನ್ಯ ವ್ಯಕ್ತಿ. ಆದರೆ ಸರ್ ಜೂಹೋನ್ ಅದೇ ವ್ಯಕ್ತಿಯಲ್ಲ. ಅವನ ಬಳಿ ಇದೆ ಭವಿಷ್ಯದ ಸಂಪೂರ್ಣ ಜ್ಞಾನ. ಯಾವ ಸಮಾಧಿಯಲ್ಲಿ ಯಾವ ರೆಲಿಕ್, ಯಾರು ಯಾವಾಗ ದ್ರೋಹ ಮಾಡ್ತಾರೆ, ಯಾರು ನಿಜವಾದ ಶತ್ರು. ಅವನು ತನ್ನ ಕೈಗಳನ್ನು ನೋಡ್ತಾನೆ ಮತ್ತು ಮನಸ್ಸಿನಲ್ಲಿ ಪ್ರಮಾಣ ಮಾಡ್ತಾನೆ. ಈ ಬಾರಿ ನಾನು ಸೇವಕ ಅಲ್ಲ, ಈ ಬಾರಿ ನಾನು ಬಲಿಯಾಡು ಅಲ್ಲ, ಈ ಬಾರಿ ನಾನು ರಾಜ. ಈ ಜಗತ್ತಿನ ಪ್ರತಿಯೊಂದು ರೆಲಿಕ್ ನನ್ನದೇ. ನನ್ನನ್ನು ದ್ರೋಹ ಮಾಡಿದವರನ್ನ ಒಬ್ಬೊಬ್ಬರಾಗಿ ನಾಶ ಮಾಡುತ್ತೇನೆ. ನನ್ನ ತಂಡವನ್ನು ಈ ಬಾರಿ ಸುರಕ್ಷಿತವಾಗಿಟ್ಟುಕೊಳ್ಳುತ್ತೇನೆ. ಅವನು ನಗುತ್ತಾನೆ ಮತ್ತು ನಡೆಯುತ್ತಾನೆ ಜಗತ್ತಿನ ಮೊದಲ ಗಾಡ್ಸ್ ಟೂಮ್ ಕಡೆ. ಅದೇ ಕ್ಷಣ ಒಬ್ಬ ಹೊಸ ಇತಿಹಾಸ ಹುಟ್ಟುತ್ತದೆ. ಸ್ನೇಹಿತರೆ, ಇದು ಕೇವಲ ಆರಂಭ. ಇನ್ನು ಮುಂದೆ ರಕ್ತ, ಪ್ರತೀಕಾರ, ಶಕ್ತಿ ಮತ್ತು ದೇವರನ್ನೇ ದೋಚುವ ಕಥೆ. ನಿಮಗೆ ಈ ಎಪಿಸೋಡ್ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಬಾಯ್ಸ್ ಟಾಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಪಿಸೋಡ್ನಲ್ಲಿ ಮೊದಲ ಟೂಮ್ ಬ್ರೇಡ್ ಮತ್ತು ಮೊದಲ ರೆಲಿಕ್. ಅಲ್ಲಿಯವರೆಗೂ ನಾನು ನಿಮ್ಮ ಬಾಯ್ಸ್ ಟಾಕ್. ಜೈ ಹಿಂದ್.